ನೋಡಿ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ದಿನಗಳಾಯಿತು. 5 ದಿನಗಳಲ್ಲಿ 1500ಕ್ಕೂ ಹೆಚ್ಚು ಫ್ಲೈಟ್ಸ್ಗಳು, ಇಂಡಿಗೋ ಫ್ಲೈಟ್ಸ್ಗಳು ರದ್ದಾಗಿದ್ದರಿಂದ ಪ್ರಯಾಣಿಕರು ಸುಸ್ತಾಗಿಬಿಟ್ಟಿದ್ದಾರೆ. ಬಹುತೇಕ ಎಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಾಗಿರ್ಬೋದು, ಡೊಮೆಸ್ಟಿಕ್ ಏರ್ಪೋರ್ಟ್ಗಳಾಗಿರ್ಬೋದು, ಎಲ್ಲ ಭಾರತದ ಎಲ್ಲ ಏರ್ಪೋರ್ಟ್ಗಳಲ್ಲಿ ಜನರು ಹೈರಾಣಾಗಿಬಿಟ್ಟಿದ್ದಾರೆ. ಪ್ರಯಾಣಿಕರು ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಪ್ಯಾಸೆಂಜರ್ ಒದ್ದಾಟವನ್ನು ಮಾಡಿದ್ದಾರೆ. ಹೋಗೋಕ್ಕೂ ಆಗ್ತಾ ಇಲ್ಲ, ವಾಪಸ್ ಹೋಗೋಕ್ಕೂ ಆಗ್ತಾ ಇಲ್ಲ, ಲಗೇಜ್ಗಳು ಸರಿಯಾದ ಸಮಯಕ್ಕೆ ಡೆಲಿವರಿ ಆಗ್ತಾ ಇಲ್ಲ, ಕನೆಕ್ಟಿಂಗ್ ಫ್ಲೈಟ್ಗಳು ಸಿಗ್ತಾ ಇಲ್ಲ. ಬೇರೆ ಕಡೆಗಳಲ್ಲಿ ಫ್ಲೈಟ್ ಮಾಡೋಣ, ಬೇರೆ ಟಿಕೆಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ಫ್ಲೈಟ್ ದರ ಬರೋಬ್ಬರಿ 10 ಪಟ್ಟು 20 ಪಟ್ಟು ಹೆಚ್ಚಾಗ್ಬಿಟ್ಟಿದೆ. ಸೊ ಹಾಗಾಗಿ ಪ್ರಯಾಣಿಕರು ಪ್ರಾಬ್ಲಮ್ ಅಲ್ಲಿ ಪರದಾಡ್ತಾ ಇದ್ದಾರೆ. ಹೊರ ರಾಜ್ಯಗಳಲ್ಲಿ ಹೆಸರಾಂತ ಆಗಿರುವಂತ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ನಾವಿದ್ದೀವಿ. ಏನು ಇಂಡಿಗೋ ವಿಮಾನಗಳ ಒಂದು ಪ್ರಯಾಣ ರದ್ದಾದ ಹಿನ್ನೆಲೆಯಲ್ಲಿ ಖಾಲಿಯಾಗಿ ಕಾಣಿಸ್ತಾ ಇರುವಂತ ಒಂದು ಅರೈವಲ್ ನಾವು ನೋಡ್ತಾ ಹೋಗೋಣ. ಇನ್ನು ಬಹುತೇಕ ಏನು ಒಂದು ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಬರುವಂತ ಪ್ರಯಾಣಿಕರು ಬಹುತೇಕ ಈ ಒಂದು ಅರೈವಲ್ ಮುಖಾಂತರನೇ ಹೊರ ಹೋಗುವಂತದ್ದು. ಏನು ಈ ಒಂದು ಅರೈವಲ್ ನಲ್ಲಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಾ ಇದ್ರು. ಈಗ ಯಾವುದೇ ಪ್ರಯಾಣಿಕರು ಬೆರಳೆಣಿಕೆಯಷ್ಟು ಪ್ರಯಾಣಿಕರು ಮಾತ್ರ ಈ ಒಂದು ಭಾಗದಲ್ಲಿ ಬಂದು ಹೋಗುವಂತ ನಿಟ್ಟಿನಲ್ಲಿ ಈ ಒಂದು ಅರೈವಲ್ ಸಾಕ್ಷಿ ಆಗುವಂತದ್ದು. ಇನ್ನು ಈ ಒಂದು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏನು ಈ ಒಂದು 6 ದಿವಸಕ್ಕೆ ಒಂದು ಇಂಡಿಗೋ ವಿಮಾನಗಳ ಒಂದು ಹಾರಾಟ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಈಗ ಒಂದು ಪ್ರಯಾಣಿಕರಿಲ್ಲದೆ ಬಣಗಾಡುವಂತ ಸ್ಥಿತಿಗೆ ಒಂದು ಅರೈವಲ್ ನಿರ್ಮಾಣ ಆಗಿರುವಂತದ್ದು. ಇನ್ನು ಈ ಭಾಗದಲ್ಲಿ ಏನು ನಾವು ಒಂದು ದೃಶ್ಯಗಳನ್ನು ನೋಡ್ತಾ ಹೋಗೋಣ. ಏನು ಒಂದು ಬೋರ್ಡ್ ಇದೆ, ಏನು ಒಂದು ಯಾವ್ಯಾವ ವಿಮಾನಗಳು ಯಾವ್ಯಾವ ಸಮಯದಲ್ಲಿ ಬರುವಂತ ವಿಮಾನಗಳು ಅಂತ ಬಹುತೇಕ ಎಲ್ಲಾ ಇಂಡಿಗೋ ವಿಮಾನಗಳು ವಿಳಂಬ ಅನ್ನುವಂತ ಒಂದು ಅಕ್ಷರಗಳಲ್ಲಿ ಕಾಣುವಂಥದ್ದು. ಇನ್ನು ದೊಡ್ಡ ಮಟ್ಟದಲ್ಲಿ ಏನು ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಖ್ಯಾತಿಯಾಗಿರುವಂತಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಒಂದು ಟರ್ಮಿನಲ್ 1ರಲ್ಲಿ ಬಹುತೇಕ ಎಲ್ಲ ಖಾಲಿಯಾಗಿ ಕಾಣ್ತಾ ಇರುವಂತದ್ದು. ಇನ್ನು ಈ ಒಂದು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಯಾಣಿಕರು ದಿನನಿತ್ಯ ಬರುವಂತ ನಿಟ್ಟಿನಲ್ಲಿ ಹಾಗೂ ರಾಜ್ಯದ ವಿವಿಧ ಮೂಲೆಗಳಿಂದ ಬರುವಂತ ಪ್ರಯಾಣಿಕರು ಕೂಡ ಈ ಒಂದು ಟರ್ಮಿನಲ್ ನಲ್ಲಿ ಹೊರಬರುವಂತದ್ದು. ಈ ಟರ್ಮಿನಲ್ ನಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಪ್ರಯಾಣಿಕರಿಲ್ಲದೆ ಒಂದು ನೀರಸ ಪ್ರತಿಕ್ರಿಯೆ ಕಾಣ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಪ್ರಯಾಣಿಕರಿಲ್ಲದೆ ಒಂದು ಟರ್ಮಿನಲ್ 1 ಅರೈವಲ್ ಕಾಣ್ತಾ ಇರೋದು ಗೋಚರಿಸ್ತಾ ಇದೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ರಾಮು, ಅಶ್ವವೇಗ ನ್ಯೂಸ್. ಮತ್ತಷ್ಟು ಬ್ರೇಕಿಂಗ್ಗಳು ಲಭ್ಯವಾಗ್ತಾ ಇದೆ. ಕೈಕೊಟ್ಟ ಇಂಡಿಗೋ ಏರಿಕೆ ಆಯಿತು ಟಿಕೆಟ್. ಪ್ರಯಾಣಿಕರ ಪರದಾಟ ಗಗನಕ್ಕೇರಿದ ಟಿಕೆಟ್ ದರ. ಉಳಿದ ಎಲ್ಲ ಏರ್ವೇಸ್ಗಳೇನಿದೆ, ಏರ್ಲೈನ್ಸ್ಗಳು ಇದನ್ನ ಒಂದು ರೀತಿ ಬಂಡವಾಳ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಂಡಿಗೋ ಪ್ರಯಾಣಿಕರು ಏನ್ ಪರದಾಡ್ತಾ ಇದ್ದಾರೆ ಇದನ್ನೇ ಬಂಡವಾಳ ಮಾಡಿಕೊಂಡು ಬರೋಬ್ಬರಿ ರೇಟ್ಗಳನ್ನು ಹಾಕ್ತಾ ಇದ್ದಾರೆ. 20,000ದಿಂದ 75,000ದವರೆಗೆ ಟಿಕೆಟ್ ದರವನ್ನು ಏರಿಕೆ ಮಾಡಲಾಗಿದೆ ಅಂತೆ. ಅಂತರ್ರಾಜ್ಯಗಳಿಗೆ ಹೋಗಲು ಫ್ಲೈಟ್ ಟಿಕೆಟ್ ದರ ಹೆಚ್ಚಳವಾಗ್ತಾ ಇದೆ. ಫ್ಲೈಟ್ ಟಿಕೆಟ್ ಹೆಚ್ಚಳ ಕಂಡು ಪ್ರಯಾಣಿಕರು ಬೆಚ್ಚಿ ಬಿದ್ದಿದ್ದಾರೆ. ಈಗಾಗಲೇ ನಾವು ತೋರಿಸಿದ್ದೀವಿ ಅಶ್ವವೇಗ ನ್ಯೂಸ್ ಯಾವ ರೀತಿಯಲ್ಲಿ ಮದುವೆ ಕ್ಯಾನ್ಸಲ್ ಆಯಿತು, ಯಾವ ರೀತಿಯಲ್ಲಿ ಓರ್ವ ತಂದೆ ತನ್ನ ಮಗಳ ಸ್ಯಾನಿಟರಿ ಪ್ಯಾಡಿಗಾಗಿ ಒದ್ದಾಡ್ತಾ ಇದ್ದ, ಯಾವ ರೀತಿಯಲ್ಲಿ ಪ್ರಯಾಣಿಕರು ಅಳ್ತಾ ಇದ್ರು, ಯಾವ ರೀತಿಯಲ್ಲಿ ಹೊರ ರಾಜ್ಯದ ಅಥವಾ ಹೊರ ದೇಶದ ಕೆಲಸಗಳಿಗೆ ಹೋಗ್ಲಿಕ್ಕಾಗದೆ ಕೆಲಸ ಕಳ್ಕೊಳ್ತೇವೇನೋ ಅನ್ನೋ ಭಯದಲ್ಲಿ ಎಷ್ಟು ಕಾರ್ಮಿಕರು ಕಣ್ಣೀರು ಹಾಕ್ತಾ ಇದ್ರು. ಇದೆಲ್ಲದನ್ನು ಈಗಾಗಲೇ ನಾವು ತೋರಿಸಿದ್ದೀವಿ. ಇವತ್ತು ನೋಡಿದ್ರೆ ಬರೋಬ್ಬರಿ ನೋಡಿ, ನಾವು ನಿಮಗೆ ಫ್ಲೈಟ್ ದರಗಳನ್ನು ತೋರಿಸ್ತಾ ಇದ್ದೀವಿ. 36,000, 43,000, 56,000. ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಕೇಂದ್ರದಲ್ಲಿ ಏರ್ವೇಸ್ಗಳನ್ನ ಕಂಟ್ರೋಲ್ ಮಾಡಕ್ಕೆ, ಅದನ್ನ ಮಾನಿಟರ್ ಮಾಡೋಕ್ಕೋಸ್ಕರವೇ ಒಬ್ರು ಮಿನಿಸ್ಟರ್ ಇದ್ದಾರೆ. ಅವರ ಅಂಡರಲ್ಲಿ ಕೆಲವು IAS ಆಫೀಸರ್ಸ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಏನು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಅವರೆಲ್ಲರೂ? ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಅನ್ನುವಂಥ ಪ್ರಶ್ನೆ. ವಸೂಲಿ ಕಣ್ರಿ, ಇದು ವಸೂಲಿ. 5ರಿಂದ 8,000 ಇದ್ದ ಟಿಕೆಟ್ಗಳಿಗೆ 36,000, 48,000 ಕೊಡಬೇಕು. ಇದ್ರ ಬಗ್ಗೆ ತುಟಿಕ್ ಪಿಟಿಕ್ ಅಂತ ಯಾವ ರಾಜಕಾರಣಿಗಳು, ಯಾವ ಅಧಿಕಾರಿಗಳು ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ ಈ ಪ್ರಯಾಣಿಕರು ಇನ್ಯಾರನ್ನ ಪ್ರಶ್ನೆಯನ್ನು ಮಾಡಬೇಕು? ವಸೂಲಿ ಅಲ್ವಾ ಇದು? ವಸೂಲಿ ಅಲ್ಲದೆ ಇನ್ನೇನು? ಒಂದು ಕಡೆಯಲ್ಲಿ 1,500 ಫ್ಲೈಟ್ಸ್ಗಳನ್ನು ಅವರು ಕ್ಯಾನ್ಸಲ್ ಮಾಡಿದ್ದಾರೆ. ಅದನ್ನ ಪ್ರಶ್ನೆ ಮಾಡುವವರು ಯಾರಿಲ್ಲ. ಪ್ರಯಾಣಿಕರು ಪ್ರತಿಯೊಂದು ನಿಲ್ದಾಣಗಳಲ್ಲೂ ಕೂಡ ಒದ್ದಾಡ್ತಾ ಇದ್ದಾರೆ, ಏರ್ಪೋರ್ಟ್ಗಳಲ್ಲಿ. ಸರ್ಕಾರದ ಮಂತ್ರಿಗಳು ಮಾತ್ರ ಗಪ್ ಚುಪ್ ಅನ್ನದೇ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ.